ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಫೇಸ್ ಮಾಡಬೇಕು ಅಂತ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಆದರೆ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ವಿರುದ್ಧ ಜೆಡಿಎಸ್ನ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರಂಭದಲ್ಲೇ ಬಿಜೆಪಿ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ, ಯಾವ ಸಭೆಗೂ ನಮ್ಮನ್ನು ಕರ್ಕೊಳ್ತಾ ಇಲ್ಲ, ಏಕಪಕ್ಷೀಯವಾಗಿ 20 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಮುಖಂಡರು, ಚುನಾವಣಾ ಉಸ್ತುವಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ಕಾರ್ಯಕ್ರಮಕ್ಕೂ ದೇವೇಗೌಡರು ಕುಮಾರಸ್ವಾಮಿಯನ್ನು ಕರೀತಾ ಇಲ್ಲ. ರಾಜ್ಯದ 18 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸುವ ಶಕ್ತಿ ಜೆಡಿಎಸ್ಗಿದೆ. ಆದರೆ ಕೇವಲ 2 ಸೀಟ್ಗಾಗಿ ನಾವು ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತಾ? ನಮ್ಮ ಪಕ್ಷವನ್ನು ಒತ್ತೇ ಇಟ್ಟು ಮೈತ್ರಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಗರಂ ಆಗಿದ್ದಾರೆ. ಅದರ ಜೊತೆಗೆ ಆರಂಭದಲ್ಲಿ ಜೆಡಿಎಸ್ಗೆ 5 ಕ್ಷೇತ್ರ ಅಂತ ಇದ್ರು, ಈಗ 2 ಕ್ಷೇತ್ರಕ್ಕೆ ಬಂದಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಅಮಿತ್ ಶಾ ಜೊತೆಗೆ ಮಾತನಾಡ್ತೇನೆ, ಇಲ್ವೇ ನಾನೇ ದೆಹಲಿಗೆ ಹೋಗಿ ಬರ್ತೇನೆ ಅಂತ ಜಿಟಿ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಒತ್ತಾಯಿಸಿದ್ದಾರೆ. ಇನ್ನು ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ಬಗ್ಗೆ ಅಸಮಾಧಾನ ವ್ಯಕ್ತವಾದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಒಪ್ಕೊಂಡಿದ್ದಾರೆ. ನಮ್ಮ ಸಹಕಾರ ಏನಿದೆಯೋ ಅದೇ ರೀತಿಯ ಸಹಕಾರ ಬಿಜೆಪಿಯಿಂದಲೂ ನಾವು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮನ್ನ ಕಡೆಗಣಿಸಿದ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದರ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪರವಾದ ಮತಗಳಿದ್ದಾವೆ. ಇದನ್ನ ಬಳಕೆ ಮಾಡಿಕೊಳ್ಳದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳಿಗೆ ಬಿಜೆಪಿಯೇ ಜವಾಬ್ದಾರರಾಗ್ತಾರೆ ಅಂತ ಅವರು ಹೇಳಿದರು. 18 ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಮತ ಏನಿದೆ ಆ ಮತದಲ್ಲಿ ಸುಮಾರು 3-4% ಸ್ವಿಂಗ್ ಆದರೆ ಬಿಜೆಪಿ ಅಭ್ಯರ್ಥಿಗಳಿಗೆ 18 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿಜೆಪಿಗೆ ಅನುಕೂಲ ಆಗ್ತದೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ, ಬಿಜೆಪಿ ನಾಯಕರಿಗೂ ತನ್ನಿ, ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ. ಇಲ್ಲೇ ಇದ್ರೆ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ, ನಾವು ಜವಾಬ್ದಾರರಾಗಲ್ಲ. ಇನ್ನು ಜೆಡಿಎಸ್ಗೆ 2 ಕ್ಷೇತ್ರ ಸಿಗುವ ವಿಚಾರಕ್ಕೂ ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ದಾರೆ. ನಾವು 6-7 ಸೀಟ್ ಕೇಳಿಲ್ಲ, ಕೇಳಿದ್ದೇ 3-4 ಸೀಟು. 2 ಸೀಟು ತಗೊಳ್ಳೋದಕ್ಕೆ ನಾವು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾಗಿಲ್ಲ. ಹಾಸನ ಮಂಡ್ಯದಲ್ಲಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಅವ್ರು ಹೇಳಿದ್ರು. ಅಲ್ಲದೆ ಮಂಡ್ಯ, ಹಾಸನ, ಕೋಲಾರದಲ್ಲಿ ನಾವು ಸ್ಪರ್ಧಿಸ್ತೀವಿ, ಮಾರ್ಚ್ 25ಕ್ಕೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಾನು ಏನು 6 ಸೀಟು 7 ಸೀಟ್ ಏನು ಕೇಳಿಲ್ಲ. ನಾನು ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3-4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3-4 ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸರ್, ಇಲ್ಲಿ ಕುಮಾರಸ್ವಾಮಿ ಅವರ ಮಾತಿನ ದಾಟಿ ನೋಡಿದ್ರೆ ಎಚ್ಚರಿಕೆ ಕೊಟ್ಟಂಗೆ ಇತ್ತು ಸರ್. 18 ಕ್ಷೇತ್ರಗಳಲ್ಲಿ ನಮ್ಮ ಮತದಾರರು ಇದ್ದಾರೆ, ಒಂದು ವೇಳೆ ಅವ್ರು ಕೈ ಕೊಟ್ಟರೆ ಏನಾಗ್ಬೋದು ಆ ಥರದ ಎಚ್ಚರಿಕೆ ದಾಟಿಯಲ್ಲೇ ಇತ್ತು. ಮೊದಲನೇದಾಗಿ ನಂಗೆ ಆಶ್ಚರ್ಯ ಆಗೋದು ಸರ್, 2019ರಲ್ಲಿ ಕಾಂಗ್ರೆಸ್ನ ಜೊತೆ ಏನು ಮೈತ್ರಿ ಮಾಡ್ಕೊಂಡಿತ್ತು ಜೆ.ಡಿ.ಎಸ್, ಈಗ ಬಿಜೆಪಿ ಮೈತ್ರಿನೂ ಹಾಗೇ ಆಗುತ್ತಾ ಅಂತ ಬಿಜೆಪಿಗೆ ಅನಿಸ್ತಾ ಇದೆ. ಈ ಮೈತ್ರಿಯಿಂದ ಲಾಭ ಇಲ್ಲ ಅಂತ ಜೆ.ಡಿ.ಎಸ್ ಹೇಳ್ತಾ ಇದೆ, ನೋಡಿ ನಮ್ಮ ಮೈತ್ರಿಯಿಂದ ಇಷ್ಟೆಲ್ಲ ಲಾಭ ಇದೆ, ನಾವು ಕೇಳಿದಷ್ಟೇ ನೀವು ಕೊಡಬೇಕು, ಈ ಥರದ್ದು ದಾಟಿ ಇದೆ. ಸೊ ಎಲ್ಲ ಒಂದು ಫೇಲ್ಯೂರೇ ಆಗುತ್ತಾ ಅಂತ ಸರ್ ಈ ಮೈತ್ರಿ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಇವರಿಗೆ 2 ಕ್ಷೇತ್ರ ಅಂತ ಈಗ ಅಲವತ್ಕೊಳ್ತಾ ಇರುವಾಗ ಯಾಕೆ ಹೋಗ್ಬೇಕಾಗಿತ್ತು ಮೈತ್ರಿ ಮಾಡ್ಕೊಳ್ಳೋದಕ್ಕೆ? ನನ್ನ ಏಕಮೇವಾದ್ವಿತೀಯ ಪ್ರಶ್ನೆ ಜೆಡಿಎಸ್ನವ್ರಿಗೆ, ಏನಕ್ಕೆ ಬೇಕಾಗಿತ್ತು? ಬೇಡ. ಹೌದು, ಅವ್ರಿಗೆ ಮಂಡ್ಯದಲ್ಲಿ, ಹಾಸನದಲ್ಲಿ ನಾವೇ ಗೆಲ್ತೀವಿ ಸರ್ವ ಸ್ವತಂತ್ರವಾಗಿ ಅನ್ನುವ ನಂಬಿಕೆ ಇತ್ತು ಅಂತನ್ನುವಾಗ ಇವರು ಮೈತ್ರಿ ಮಾಡಿಕೊಳ್ಳುವ ಅವಶ್ಯಕತೆನೇ ಇರಲಿಲ್ಲ. ಹೌದು, ಇವಾಗೇನಾಗಿದೆ, ಅಡಕತ್ರಿಯಲ್ಲಿ ಜೆಡಿಎಸ್ ಸಿಕ್ಕಾಕೊಂಡಿದೆ, ಎಲೆಕ್ಷನ್ನು ಅನೌನ್ಸ್ ಆಗೋಗಿದೆ, ವಾಪಸ್ ಬರಂಗಿಲ್ಲ, ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಳಂಗಿಲ್ಲ, ಮಾಡ್ಕೋಬಹುದು ಬಟ್ ಅದರ ನೈತಿಕತೆ ಅಂತ ಅನ್ಸ್ಕೊಳ್ಳೋದಿಲ್ಲ. ಸೀಟ್ ಶೇರಿಂಗ್ಗೋಸ್ಕರ ಡೆಲ್ಲಿಗೆ 4-5 ಸಲ ಹೋಗಿ ಬಂದ್ಬಿಟ್ಟಾಗಿದೆ, ಎಲ್ಲರೂ ಕೂಡ ಚರ್ಚೆ ಮಾಡಿ ಆಗಿದೆ, ಬೈಕೊಂಡಾಯ್ತು, ಎಲ್ಲ ಆಗೋಯ್ತು. ಆಮೇಲೆ ಮೋದಿ ಅವರನ್ನ ಹೊಗಳಿದ್ದು ಕೂಡ ಆಯಿತು. ಅದರ ಜೊತೆಗೆ ಇಲ್ಲಿನ ಸ್ಥಳೀಯ ಬಿಜೆಪಿಯನ್ನು ಅವರು ಭಾಳ ಅತ್ಯದ್ಭುತವಾಗಿ ತಮ್ಮ ಹೆಗಲ ಮೇಲೆ ಕೂಡಿಸ್ಕೊಂಡಿದ್ದು ಆಯಿತು. ಆಮೇಲೆ ನಮ್ಮದೇ ಡಿಬೇಟಿಗೆ ಬರೋ ಜೆಡಿಎಸ್ ಮತ್ತು ಬಿಜೆಪಿಯವರು ಇಬ್ಬರ ನಡುವೆ ನನಗೆ ಯಾವ ವ್ಯತ್ಯಾಸ ಕೂಡ ಕಾಣಿಸೋದೇ ಇಲ್ಲ. ಇಬ್ಬರು ಕೂಡ ನಾವು ಒಂದೇ ಅವರು ಒಂದೇ ಅನ್ನೋ ಥರದಲ್ಲಿ ಆಡ್ತಾರೆ. ಹೀಗಿರುವಾಗ ಏನಕ್ಕೆ ಬೇಕಾಗಿತ್ತು? 2 ಕ್ಷೇತ್ರದಲ್ಲಿ ಅವರಿಗೆ ಸರ್ವ ಸ್ವತಂತ್ರವಾಗಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಬಹುದು
ಅನ್ನುವ ನಂಬಿಕೆ ಇದ್ದಿದ್ರೆ ಒಂದನೇ ಪ್ರಶ್ನೆ. ಎರಡನೇದು, ಈ ಕೋಲಾರದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳ್ತೀನಿ ಕೇಳಿ. ಯಾಕೆ ಇಷ್ಟೆಲ್ಲ ಬೇಜಾರು, ಯಾಕೆ ಶಾನೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಕೇಳಿ. ಏನ್ ಸಮಸ್ಯೆ ಅಂತಂದ್ರೆ, ಕೋಲಾರದಲ್ಲಿ ಅಲ್ಲೊಬ್ರು ಕ್ಯಾಂಡಿಡೇಟ್ ಇದ್ದಾರೆ, ಮಲ್ಲೇಶ್ ಬಾಬು ಅಂತ ಕ್ಯಾಂಡಿಡೇಟ್. ಅವ್ರು ಯಾರು ಅಂತಂದ್ರೆ, ಈ ಹಿಂದೆ ಆಯುಕ್ತರಾಗಿದ್ರಲ್ಲ ಮಂಜುನಾಥ್ ಪ್ರಸಾದ್ ಅಂತ, ಅವ್ರ ಸಂಬಂಧಿ. ಓಕೆ ಓಕೆ, ಅವ್ರ ಬಾಮೈದ, ಬಿಬಿಎಂಪಿ ಆಯುಕ್ತ, ಬಿಬಿಎಂಪಿ ಆಯುಕ್ತ, ಅವ್ರ ಬಾಮೈದ ಅಂತಾರೆ. ಓಕೆ, ಅಲ್ಲಿ ಅವ್ರಿಗೆ ಈಗಾಗಲೇ ಕೋಲಾರದಲ್ಲಿ ಪ್ರಾಮಿಸ್ ಮಾಡ್ಬಿಟ್ಟಿದ್ದಾರೆ JDSನವರು, ಇಲ್ಲ ನಿಮಗೇನೇ ಟಿಕೆಟು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ, ಮತ್ತು ಕೋಲಾರದಲ್ಲಿ ಅವರಿಗೆ ಸಹಜವಾಗಿ ನಿಮ್ಗೆ ಗೊತ್ತಲ್ಲ, ಮಾಲೂರು, ಕೋಲಾರ, ಆಮೇಲೆ ಕಳೆದ ಸಲ ಅವರು ಪಂಚರತ್ನ ಯಾತ್ರೆ ಎಲ್ಲ ಮಾಡಿದಾಗ ಮಾಲೂರಿನಲ್ಲೇ ಅದು ಚಾಲನೆ ಕೊಟ್ಟಿದ್ರು. ಕಾರಣ ಏನು ಅಂತಂದ್ರೆ, JDSಗೆ ಒಂದು ರೀತಿಯ ಪ್ರಭಾವಳಿ ಸಹಜವಾಗಿ ನಿಮ್ಗೆ ಕೋಲಾರದಲ್ಲಿ ಇದ್ದೇ ಇದೆ. ರಮೇಶ್ ಕುಮಾರ್ ಅವ್ರನ್ನು ಸೋಲಿಸಿ ಅಲ್ವಾ, ಈ ಹಿಂದಿನ ಹಿಸ್ಟ್ರಿ ಎಲ್ಲ ಬಹಳ ನಿಮಗೆ ತೋರಿಸುತ್ತೆ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರ ಶಾಸಕರು ಕೂಡ ಒಂದಿಬ್ರು ಮೂರು ಜನ ಇರಬೇಕು ಅಂತ ಅನ್ಸುತ್ತಲ್ಲಿ, ಅಲ್ವಾ. ಹೀಗಾಗಿ ಇವ್ರಿಗೆ ಅಲ್ಲ, ನಾವು ಕೇಳ್ಕೊಂಬಂದಿದ್ದು 3, ಕೊಡೋದು 2, ಮಂಡ್ಯ ಮತ್ತು ಹಾಸನ, ಇಷ್ಟೆಲ್ಲ ಇರುವಾಗ ಯಾಕೆ ಇವ್ರ ಜೊತೆಗೆ ನಾವು ಸಹಕಾರ ಮಾಡಬೇಕು, ಯಾಕೆ ಇವ್ರು ಸಹವಾಸ ಬೇಕು ಅಂತ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಬಿಜೆಪಿ ಏನ್ ಹೇಳುತ್ತೆ ಅಂತಂದ್ರೆ, ಆಯ್ತಪ್ಪ ನಿಮ್ ಕೋಲಾರ ಬೇಕಲ್ಲ, ನೀವೇ ನಿಂತ್ಕೊಳ್ಳಿ ಬಿಜೆಪಿ ಚಿಹ್ನೆ ಅಡಿಯಲ್ಲಿ, ನೀವ್ಯಾಕೆ ನಿಂತ್ಕೋಬಾರ್ದು. ಅಲ್ಲ ಸರ್, ಈಗ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ರು, ಯಾರೊಬ್ರು ಫ್ಯಾಮಿಲಿಯವರು ಈಗ ಮಗು ಹುಟ್ಟುತ್ತೆ, ಅದನ್ನ ನಾವು ಎಲ್ಲಿ ಸ್ಕೂಲ್ಗೆ ಹಾಕಬೇಕು, ಏನು ಕತೆ ಅಂತ ಮೊದಲೇ ತೀರ್ಮಾನ ಮಾಡಿರ್ತಾರಲ್ಲ ಸರ್. ಈ ಫ್ಯಾಮಿಲಿ ಪ್ಲಾನಿಂಗ್ ತೀರ್ಮಾನನೇ ಆಗ್ಲಿಲ್ವಾ, ಅಥವಾ ಪ್ಲಾನಿಂಗೇ ಆಗ್ಲಿಲ್ವಾ, ಏನು ಕತೆ? ಪ್ಲಾನಿಂಗು ಇವ್ರು ಅನ್ಕೊಂಡಂಗೆ ಆಗಿಲ್ಲ, ಸಮಸ್ಯೆ ಅದೇ. ಇವ್ರು 3 ಅಂತ ಅನ್ಕೊಂಡಿದ್ರು, ಕೋಲಾರ ನಮಗ್ ಬೇಕು ಅಂತ ಇವ್ರು ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಅದಕ್ಕೆ ಯಾವ ಹಂತಕ್ಕೂ ಕೂಡ ಬಿಜೆಪಿ ಸೊಪ್ಪು ಹಾಕ್ದಂಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಏನಾಗಿದೆ, ನಿಮಗೆ ಅರವಿಂದ್ ಲಿಂಬಾವಳಿ ಅವರ ಹೆಸರು ಕೂಡ ಒಂದು ಹಂತ ಕೇಳಿ ಬರ್ತಾ ಇದೆ. ಓಕೆ, ಆಮೇಲೆ ಅಲ್ಲಿ ಮುನ್ಸ್ವಾಮಿ ಅವರು, ಇವರು, ಮತ್ತೊಬ್ಬರು, ಮಗದೊಬ್ಬರು, ಅದರ ನಡುವೆ ಬಿಜೆಪಿಯ ಜಂಜಾಟ, ಬಿಜೆಪಿಯ ಒಂದಿಷ್ಟು ಹೋರಾಟಗಳು, ಒಳ ಮಸಲತ್ತುಗಳು, ಒಳ ಯೋಚನೆಗಳು, ಒಳ ಸುಳಿಗಳು ಎಲ್ಲವೂ ಕೂಡ ಸುಮಾರು ನಿಮಗೆ ಕೋಲಾರದಲ್ಲಿದ್ದಾವೆ. ಬಟ್ ಬೇಸಿಕಲಿ ನಿಮಗೆ JDSಗೆ ಇಲ್ಲಿ ವೋಟ್ ಶೇರಿಂಗ್ ಇದೆ, ನಾನು ಇಲ್ಲ ಅಂತ ಖಂಡಿತವಾಗ್ಲೂ ಕೂಡ ಹೇಳೋದಿಲ್ಲ. ಬಟ್ ಬಿಜೆಪಿ ಡಸಂಟ್ ವಾಂಟ್ ಟು ಗಿವ್ ಇಟ್. ಮೂರನೇದು, ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಒಂದು ಫ್ಯಾಂಟಾಸ್ಟಿಕ್ ಗಿಫ್ಟ್ನ JDSನವರು ಬಿಜೆಪಿ ಕೊಟ್ಬಿಟ್ಟಿದ್ದಾರೆ. ಅದೇನು, ಡಾಕ್ಟರ್ CN ಮಂಜುನಾಥ್. ಹೌದು, ಗೊತ್ತಾಯ್ತಾ? ಕೊಟ್ರಾ, ಥ್ಯಾಂಕ್ ಯು ವೆರಿ ಮಚ್, ಕೊಡಿಯಪ್ಪ. ಭಾಳ ಒಳ್ಳೇದಾಯ್ತು, ಭಾಳ ಖುಷಿ ಆಯ್ತು ನಮಗೆ. ಅಯ್ಯೋ ಇಂಥ ಒಂದು ನಾವೆಲ್ಟಿ ಫ್ಯಾಕ್ಟರ್ ನಮಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬೇಕಾಗಿತ್ತು. ಯಾಕಂದ್ರೆ ಬಿಜೆಪಿ ಹತ್ರ ಇರ್ಲಿಲ್ಲ. ಹೌದು, ಆ ನಾವೆಲ್ಟಿ ಫ್ಯಾಕ್ಟರ್ ಗ್ರಾಮಾಂತರದಲ್ಲಿ ಏನ್ ಮಾಡ್ಬೇಕು ಅಂತಿದ್ರೆ ಬಿಜೆಪಿಯವರು ತಲೆ ಕೆರ್ಕತಾ ಇದ್ರು, ಅವ್ರಿಗೆ ಉತ್ತರವೇ ಇರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಈಗ CN ಮಂಜುನಾಥ್ ಅವರನ್ನ ಕೊಟ್ಟಿರೋದು ಬಿಜೆಪಿಗೆ ವರದಾನವಾಗಿದೆ. ಸೊ ಹಾಗಾಗಿ ದೇ ಆರ್ ಥ್ಯಾಂಕ್ಫುಲ್. ಥ್ಯಾಂಕ್ ಯು, ನಮಸ್ಕಾರ, ಬಹಳ ಖುಷಿ ಆಯ್ತು, ಒಳ್ಳೇದಾಯ್ತು ಅಂದಿದ್ದಾರೆ. ಇವ್ರಿಗೆ ಅದು ಮತ್ತಷ್ಟು ಸಿಟ್ಟು ತರಿಸಿದೆ. ಅಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮವ್ರನ್ನೇ ಕೊಟ್ವಿ, ಅದು ಒಂದು ಸಿಂಬಲ್ ಎಕ್ಸ್ಚೇಂಜ್ ಸ್ಟ್ರಾಟಜಿ ಅಂತ ನಾನು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ. ಇದೊಂಥರ ಭಾರಿ ಮಜಾ ಇದು. ಅದು JDS ಚಿಹ್ನೆಲಲ್ಲ, ಬಿಜೆಪಿ ಚಿಹ್ನೆಯಲ್ಲಿ. ಕಾರಣ ಏನು ಅಂತಂದ್ರೆ, ಇಲ್ಲಿ ಬೆಂಗಳೂರು ಸೌತ್, ಬೆಂಗಳೂರಿನ ರಾಜರಾಜೇಶ್ವರಿ ನಗರ, ಆನೇಕಲ್ಲು, ಅಲ್ಲೆಲ್ಲ 13 ಲಕ್ಷಕ್ಕಿಂತ ಹೆಚ್ಚು ಸಿಟಿ ವೋಟರ್ಗಳು ಬರ್ತವೆ. ಅವರೆಲ್ಲ ಬಿಜೆಪಿ ವೋಟರ್ಗಳಿದಾವೆ. ಟೋಟಲ್ 25 lakhs ವೋಟ್ನಲ್ಲಿ ಅವರೇ ಒಂದು ಅರ್ಧದಷ್ಟು ಭಾಗ ಆಗ್ತಾರೆ. ಆ ಕಾರಣಕ್ಕಾಗಿ ಬಿಜೆಪಿ ಗೆದ್ಬಿಡ್ಬೋದು ಗ್ರಾಮಾಂತರದಲ್ಲಿ. ಈಗ ಬಿಜೆಪಿನೂ ಹಾಗೆ ಅನ್ಕೊಂಡಿದ್ಯಾನ ಸರ್? ಹೆಂಗೋ ನೀವು ಕೊಟ್ಟಿರೋದು ನಿಮ್ ತರದೇ ಅದು, ಸೊ 3 ಒಂದನೇ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ, ಹಂಗೆ ಅನ್ಕೊಂಡಿದ್ದಾರೆ. ಬಟ್ ಇಟ್ ಈಸ್ ಇನ್ ದಿ ಸಿಂಬಲ್ ಎಕ್ಸ್ಚೇಂಜ್ ಸ್ಟ್ರಾಟಜಿ ಅಂತ. ಬಹಳ ಮಜವಾಗಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಈಗ ಅಳಿಯನನ್ನೇ ಕೊಟ್ಟಿದ್ದಾರೆ, ಈಗ ಮಗಳನ್ನ ಕೊಡೋದು ಒಂಥರ, ಈಗ ಅಳಿಯನನ್ನೇ ಕೊಟ್ಟಿದ್ದಾರೆ ಅಲ್ವಾ. ಗುಡ್, ಈಸ್ ಅ ವೆರಿ ನೈಸ್ ಮ್ಯಾನ್, ಜೆಂಟಲ್ ಮ್ಯಾನ್ ಡಾಕ್ಟರ್ ಮಂಜುನಾಥ್ ಅವರು. ಅದ್ರ ಬಗ್ಗೆ ಯಾವ ತಕರಾರುಗಳು ಕೂಡ ಇಲ್ವೇ ಇಲ್ಲ. ಬಟ್ ಅಳಿಯನನ್ನೇ ಕೊಟ್ಟಿದ್ದಾರೆ. ಬಿಜೆಪಿಯವ್ರಿಗೂ ಅದೇ ಬೇಕಾಗಿತ್ತು, ಅವರು ಅದನ್ನ ಸರಿಯಾಗಿ ಬಳಸ್ಕೊಂಡ್ರು, ಮತ್ತು ಅದು ಬ್ಯೂಟಿಫುಲ್ ನಾವೆಲ್ಟಿ ಫ್ಯಾಕ್ಟರ್ ಆಗಿ ವರ್ಕೌಟ್ ಆಗುತ್ತೆ. ಗೆಲ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಮೈತ್ರಿಯಿಂದ ದೊಡ್ಡ ಲಾಭ ಅಂದ್ರೆ ಬಹಳ ದೊಡ್ಡ ಲಾಭ. ಇಂಥ ಒಬ್ಬ ಅಭ್ಯರ್ಥಿ ಸಿಕ್ಕಿದ್ರಳ ನಮಗೆ ಅನ್ನೋದು ಬಹಳ ದೊಡ್ಡ ಲಾಭ. ಹಾಗಾಗಿ ಇದು ಸಹಜವಾಗಿ JDSನವರಿಗೆ ಒಂಚೂರು ಸಿಟ್ಟು ತರಿಸಿದೆ. ಇನ್ನೊಂದು, ಯಾವ ರ್ಯಾಲಿಗಳಿಗೂ ಕೂಡ ಪ್ರಧಾನಮಂತ್ರಿ ಮೋದಿ ಅವರು ಮಾನ್ಯ ಮತ್ತು ಬಹಳ ಪೂಜ್ಯರಾಗಿರುವ ದೇವೇಗೌಡರನ್ನಾಗ್ಲಿ, ಅಥವಾ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರನ್ನಾಗ್ಲಿ, ಯಾರನ್ನು ಕೂಡ ಎಲ್ಲೂ ಇನ್ವೈಟ್ ಮಾಡ್ತಾ ಇಲ್ಲ. ಅದಕ್ಕೆ ಇನ್ನೊಂದು ಕಾರಣ ಇರ್ಬೋದು. ಯಾಕಂದ್ರೆ ಅದು ಕಲಬುರಗಿಯಲ್ಲಿ ನಡೆದಿದ್ದು ಒಂದು, ಅದಾದ್ಮೇಲೆ ಶಿವಮೊಗ್ಗದಲ್ಲಿ ನಡೆದಿದ್ದು ಒಂದು, ಇಲ್ಲಿ ಮಂಡ್ಯಕ್ಕೆ ಬಂದಾಗ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಬಂದಾಗ ಕರೆಯಬಹುದು ನನ್ನ ಪ್ರಕಾರ. ಯಾಕಂದ್ರೆ ಅಲ್ಲೆಲ್ಲವೂ ಕೂಡ
ಯಾವ ಮಟ್ಟದಲ್ಲೂ ಕೂಡ JDS-ನ ಪ್ರಾಬಲ್ಯವಾಗ್ಲಿ ಪಾರಪತ್ಯವಾಗ್ಲಿ ನಿಮ್ಗೆ ಇಲ್ವೇ ಇಲ್ಲ. ಉತ್ತರ ಕರ್ನಾಟಕದ ಕೆಲವು ಕಡೆಗಳಲ್ಲಿ JDS-ನ ಕೆಲವೊಂದಿಷ್ಟು ವೋಟ್ಗಳಿದ್ದಾವೆ, ರಾಯಚೂರು ಭಾಗ ಅಲ್ಲಿ ಇಲ್ಲಿ ಆಯ್ತಾ, ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ತುಂಬಾ ದೊಡ್ಡ ಪಾರಮ್ಯ ಇಲ್ಲ, ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಏನಿಲ್ಲ. ಆಮೇಲೆ ಕಳೆದ ಸಲ ಬಿಜೆಪಿ ಅವ್ರು ಏನ್ JDS-ನ ಜೊತೆಗೆ ಮೈತ್ರಿ ಏನ್ ಮಾಡ್ಕೊಂಡಿರ್ಲಿಲ್ಲ, ಹೌದಾ? ಸೊ ಆಗ್ಲೇನೆ ಒಂದ್ 25-26 ಸೀಟ್ಗಳನ್ನು ಗೆದ್ರು, ಇನ್ಕ್ಲೂಡಿಂಗ್ ಸುಮಲತಾ, ಹೌದಾ? ಇವ್ರು ಗೆದ್ದಿದ್ದು ಒಂದೇ ಸೀಟು. ಸೊ ಹೀಗಾಗಿ JDS-ನವ್ರಿಗೆ ಒಂದ್ ರೀತಿ ತಳಮಳ ಏನಿದು, ನಮ್ಮನ್ನು ಬಳಸ್ಕೊಂಡ್ಬಿಟ್ರ ಹೆಂಗ್ ಕತೆ? ಬಟ್ ರಾಜ್ಯ ಮಟ್ಟದ ನಾಯಕರಾದ್ರೂ ಒಂದು ಸ್ವಲ್ಪ ಸಮನ್ವಯ ಮಾತಾಡ್ಸೋದು ಈ ತರದ್ ಮಾಡ್ಬೇಕಲ್ವ ಸರ್? ಕೇಂದ್ರದಾದ್ರೂ ಓಕೆ, ಅವ್ರೇನೋ ಬ್ಯುಸಿ ಆಗಿರ್ತಾರೆ, ಬಿಟ್ಟಾಕೋಣ. ಇಲ್ಲಿ ರಾಜ್ಯದಲ್ಲಿ ನಾಯಕರಿದ್ದಾರೆ, ಬಿಜೆಪಿ ನಾಯಕರು, ಅವರಾದ್ರೂ ಮಾತಾಡಿಸ್ಬೇಕು, ಮೈತ್ರಿ ಅಂತ ಹೇಳ್ಬೇಕು. ಅವ್ರು ಯಾಕೆ ಮಾತಾಡಿಸ್ತಾರೆ? ಯಾಕಂದ್ರೆ ಈ ಸಮನ್ವಯತೆ ನಡೆದಿರೋದು, ಸಮನ್ವಯತೆ ಸಾಧಿಸಿರೋದು ನಿಮಗೆ ಕೇಂದ್ರ ಮಟ್ಟದಲ್ಲಿ. ರಾಜ್ಯ ಮಟ್ಟದ ಅನೇಕ ಜನ ನಾಯಕರಿಗೂ ಕೂಡ ಇದ್ರ ಬಗ್ಗೆ ಅಷ್ಟೊಂದೇನು ಐಡಿಯಾ ಇಲ್ಲ. ಈ ಕ್ಷಣಕ್ಕೂ ಕೂಡ ಒಂದ್ ಸ್ವಲ್ಪ ಒಪಿನಿಯನ್ ತಗೊಂಡಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಿಮಗೆ ಬಿಜೆಪಿ ಇಸ್ ನಾವ್ ಎ ಚೇಂಜ್ಡ್ ಪಾರ್ಟಿ. ಆ ಕಾರಣಕ್ಕೋಸ್ಕರ ಅವರು ಎಲ್ಲವೂ ಕೂಡ ಕೇಂದ್ರ ಮಟ್ಟದಲ್ಲೇ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಅವರು ರಾಜ್ಯದ ನಾಯಕರನ್ನ ಒಂದ್ ಸ್ವಲ್ಪ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಮಾನ್ಯ ಯಡಿಯೂರಪ್ಪನವ್ರನ್ನಾಗ್ಲಿ ಅಥವಾ ಬೇರೆಯವ್ರನ್ನಾಗ್ಲಿ ಅವ್ರು ಕೇಳಿರ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಎವ್ರಿಥಿಂಗ್ ಇಸ್ ಡಿಸೈಡೆಡ್ ದೇರ್ ಇನ್ ಡೆಲ್ಲಿ, ಗೊತ್ತಾಯ್ತಾ? ಆ ಕಾರಣಕ್ಕೋಸ್ಕರ ಇವರು ಬಿಜೆಪಿಯವರು ಇವ್ರ ಜೊತೆಗೆ ಸಖ್ಯವನ್ನ ಬೆಳೆಸ್ಕೊಂಡಿದ್ದಾರೆ. ಈಗ JDS-ಗೆ ಏನ್ ಕತೆ? ಆಚೆ ಬರಂಗೂ ಇಲ್ಲ, ಅಲ್ಲಿ ಬಿಸಿ ತುಪ್ಪ ಉಗುಳು ನುಂಗಂಗೂ ಇಲ್ಲ, ಆಚೆ ಬಿಸಾಕಂಗೂ ಇಲ್ಲ. ಅಥವಾ ಬೇರೆಯವ್ರ ಜೊತೆಗೆ ನಾವು ಸಖ್ಯ ಬೆಳೆಸ್ತೀವಿ ಅಂತ ಕಾಂಗ್ರೆಸ್ನ ಇಷ್ಟೆಲ್ಲ ಬೈಕೊಂಬಿಟ್ಟು ಈಗ ನಿಮ್ ಜೊತೆ ಬರ್ತೀವಿ ಅನ್ನಂಗೂ ಇಲ್ಲ, ಅಥವಾ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನೋಂಗೂ ಇಲ್ಲ. ಈಗ ಹಾಸನ ತಗೊಳ್ಳಿ, ನಿಮ್ಗೆ ಆಂಟಿ ಇನ್ಕಂಬೆನ್ಸಿ ಇದೆ JDS-ನಾಗೆ, ಒಂದ್ ರೀತಿ ಆಂಟಿ ಇನ್ಕಂಬೆನ್ಸಿ ಇದೆ. ಸದ್ಯದ ಪ್ರಸ್ತುತ ಸಂಸದರ ವಿರುದ್ಧ ಬಹಳ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಆಮೇಲೆ ಈಗ ನಿಂತ್ಕೊಂಡಿರುವ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಏನಿದ್ದಾರೆ, ಶ್ರೇಯಸ್ ಪಟೇಲ್ ಈಸ್ ಅ ನಾವೆಲ್ಟಿ ಫ್ಯಾಕ್ಟರ್. ಕಳೆದ ಸಲ ರೇವಣ್ಣ ಅವರ ವಿರುದ್ಧ 3,000 ಮತಗಳಿಂದ ಮಾತ್ರ ಸೋತಿದ್ರು. ಸೊ ಕ್ವೈಟ್ ಯಂಗ್. ಸೊ ಹಾಗಾಗಿ ಅವ್ರಿಗೂ ಒಂದ್ ಸ್ವಲ್ಪ ತಾಳಮಳೆಗಳಿದಾವೆ. ರಪ್ ಅಂತ ಆಚೆ ಬರಕ್ ಆಗೋದು ಇಲ್ಲ. ನೀವು ಸರ್ ಆ ಭಾಗದಲ್ಲಿ ಒಂದು ಕಾಂಗ್ರೆಸ್ನ ಅಂಡರ್ ಕರೆಂಟ್ ಫ್ಯಾಕ್ಟ್ ವರ್ಕ್ ಆಗ್ತಾ ಇದೆಯಾ ಅಂತ ಸರ್? ಎಲ್ಲ ಕಡೆನೂ ಒಂದ್ ಹಂತಕ್ಕಿರ್ಬೋದು, ನಾಟ್ ಎಲ್ಲಾ ಕಡೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವು ಕಡೆಗಳಲ್ಲಿ ಇದೆ, ಎಸ್ಪೆಷಲಿ ನಾರ್ತ್ ಕರ್ನಾಟಕದ ಕೆಲವು ಕಡೆಗಳಲ್ಲಿ ನಿಮಗೆ ಈ ಗ್ಯಾರಂಟಿ ಯೋಜನೆಗಳು ಒಂದಿಷ್ಟು ವರ್ಕೌಟ್ ಆಗಿದ್ದಿರಬಹುದು. ಬಿಕಾಸ್ ವಿಧಾನಸಭೆಯ ಮತ್ತು ಲೋಕಸಭೆಯ ಚುನಾವಣೆಗೂ ಕೂಡ ಬಹಳ ವ್ಯತ್ಯಾಸ ಇರೋದ್ರಿಂದ ಈ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗಿರ್ಬೋದು. ಆಮೇಲೆ ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ ಇಸ್ ಬ್ಯಾಂಕಿಂಗ್ ಅಪಾನ್ ಈ ಎಲೆಕ್ಷನ್ಗೆ ಯಾವುದಪ್ಪ ಕರ್ನಾಟಕದಲ್ಲಿ ಅಂತಂದ್ರೆ ಅದು ಗ್ಯಾರಂಟಿ ಯೋಜನೆಗಳು. ಅದು ತಳಮಟ್ಟದಲ್ಲಿ ಬೇರೂರಿದೆ ಅನ್ನೋ ತರದಲ್ಲಿ ಅವ್ರು 86% ಏನೋ ಸಕ್ಸಸ್ ರೇಟ್ ಇದೆ, ಜನ ಖುಷಿಯಾಗಿದ್ದಾರೆ ಅಂತ. ಬಟ್ ಜನ ಇನ್ನೊಂದು ಏನ್ ಹೇಳ್ತಾರೆ ಗೊತ್ತಾ? ಓ, ನೀವು ಗ್ಯಾರಂಟಿ ಕೊಟ್ರಲ್ಲ, ವೆರಿ ಗುಡ್, ವೆರಿ ನೈಸ್, ಬನ್ನಿ ನೀವು ನೆಕ್ಸ್ಟ್ ಬನ್ನಿ, ನಿಮ್ಗೆ 150 ಕೊಡ್ತೀವಿ, ನೀವು ವಿಧಾನಸಭೆಗೆ ಬನ್ನಿ. ಈಗ 136 ಕೊಟ್ಟಿದ್ದೀವಿ, 155 ಕೊಡ್ತೀವಿ, ಬನ್ನಿ. ಬಟ್ ಅಲ್ಲಿ ನಾವು ಬೇರೆ ಯೋಚನೆ ಮಾಡ್ತೀವಿ ಅನ್ನೋ ತರದಲ್ಲೇ ಗ್ಯಾರಂಟಿ ತಗೊಂಡವರು ಸುಮಾರು ಜನ ಹೇಳಿದ್ದಾರೆ, ಗೊತ್ತಾಯ್ತಾ? ಸೊ ಇಲ್ಲೇನು ಕಾಂಗ್ರೆಸ್ ಲೋಕಸಭೆಯಲ್ಲಿ ನೀವು 3 ಸೀಟ್ 4 ಸೀಟ್ ತಗೊಂಡ್ರು ಕೂಡ ಗ್ಯಾರಂಟಿ ಏನು ರದ್ದಾಗಲ್ವಲ್ಲ, ಯಾಕಂದ್ರೆ ಇನ್ನು 4.25 ವರ್ಷ ಇವ್ರ ಸರ್ಕಾರ ಇರುತ್ತಲ್ಲ. ಸೊ ಆ ಒಂದು ನಂಬಿಕೆ ಆಧಾರದಲ್ಲಿ ಜನ ಇದ್ದಾರೆ ಅನ್ನುವ ಭಾವನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.